ನಮಸ್ಕಾರ ರೀ ಎಲ್ರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ರೀ. ಇವತ್ತು ನಾ ಇನ್ಸ್ಟಂಟಾಗಿ ರಸಮ್ನ ಮಾಡಾಕತ್ತೇನಿ. ಈ ರಸಮ್ನ ಬಹಳ ಈಸಿಯಾಗಿ ಮತ್ತು ಅಷ್ಟ ಕಡಿಮೆ ಪದಾರ್ಥಗಳಿಂದ ಮಾಡ್ಬೋದು. ಯಾವುದೇ ರೀತಿಯಾದ ರಸಮ್ ಪೇಸ್ಟ್ ಆಗಲಿ ರಸಮ್ ಪೌಡರ್ ಆಗಲಿ ಏನೂ ಬೇಕಾಗಂಗಿಲ್ಲ. ಇದಂತೂ ಬ್ಯಾಚುಲರ್ಸ್ಗೆ ಹೇಳಿ ಮಾಡಿಸಿದಂಥ ಸಾಂಬಾರು ಅಂತಂದು ಹೇಳ್ಬೋದು. ಹಂಗೆ ನೀವು ಚಳಿಗಾಲಕ್ಕೆ ಸೂಪರ್ ಆಗಿರ್ತೈತಿ ಮತ್ತು ನೆಗಡಿ ಕೆಮ್ಮ ಅದು ಏನೇ ಇದ್ರೂ ಇದನ್ನ ಒಮ್ಮೆ ಮಾಡಿ ಕುಡ್ದ ನೋಡ್ರಿ. ಇವಾಗ ಇದನ್ನ ಮಾಡಕ್ ಬೇಕಾಗುವಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರ್ರಿ. ಮೊದ್ಲಿಗೆ ಇಲ್ಲೇ 1 ಟೊಮೆಟೊ, ಹುಣಸೆ ಹಣ್ಣು, 6ರಿಂದ 7 ಬೆಳ್ಳುಳ್ಳಿ ಬ್ಯಾಳಿ, 3 ಹಸಿ ಮೆಣಸಿನಕಾಯಿ, ಸ್ವಲ್ಪ ಮೆಂತೆಕಾಳ, ಜೀರಿಗೆ, ಸಾಸ್ವಿ, ಹಂಗನ ಮೆಣಸಿನಕಾಳು, ಕೊತ್ತಂಬರಿ, ಉಪ್ಪು, ಎಣ್ಣೆ ಇದಿಷ್ಟನ್ನು ಮಾಡಾಕ ತಗೊಂಡೇನಿ. ಇವಾಗ ಇದನ್ನೆಲ್ಲ ಒಂದು ಮಿಕ್ಸರ್ ಜಾರಿನ್ಯಾಗ ಹಾಕೋಬೇಕಾಗ್ತೈತಿ. ಒಂದು ಮಿಕ್ಸರ್ ಜಾರಿಗೆ ಫಸ್ಟ್ ಅರ್ಧ ಟೊಮೆಟೊ ಅಷ್ಟ ಹಾಕೊಳತೇನಿ. ಹಂಗನ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನಕಾಳ, ಸ್ವಲ್ಪ ಮೆಂತೆಕಾಳ, ಸಾಸಿವೆ ಒಂದು 1/4 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಹಂಗೆ ಹುಣಸಿನ ಹಣ್ಣ ಮತ್ತು ಬೆಳ್ಳುಳ್ಳಿ ಬ್ಯಾಳಿ ಮತ್ತು ಮೆಣಸಿನಕಾಯಿನ ಹಾಕೊಳತೇನಿ. ಹಂಗೆ ಕೊತ್ತಂಬರಿ ಇದೆಲ್ಲನೂ ಹಾಕೊಂಡು ಮಿಕ್ಸಿಗೆ ಸಣ್ಣಂಗೆ ರುಬ್ಕೋಬೇಕು. ಇವಾಗ ನೋಡ್ರಿ ಪೇಸ್ಟ್ ಚಂದಂಗೆ ಆಗೈತಿ, ನುಣ್ಣಗಾಗೈತಿ. ಈ ರೀತಿ ನುಣ್ಣಗ ರುಬ್ಕೋರಿ ಸಾಕು. ಇವಾಗ ಇದಕ್ಕೆ ಒಗ್ಗರಣೆ ಕೊಡೋದು ಬರ್ರಿ ತೋರಿಸ್ತನು. ಒಂದು ಕಡಾವಂಗಿ ಕಾಯಕ್ಕಿಟ್ಟನಿ. ಈಗ ಇದಕ್ಕೆ 2 ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಳತೇನಿ. ಎಣ್ಣೆ ಕಾದ್ಮ್ಯಾಗ ಏನೈತಿ ಸಾಸ್ವಿ ಮತ್ತು ಜೀರಿಗೆ ಹಾಕೋತನು. ಇವ ಚಂದಂಗೆ ಸಿಡಿಬೇಕು. ಸಿಡಿದ್ರನ್ನ ಅವ ಬೆಂದಿರ್ತಾವ, ಇಲ್ಲಾಂದ್ರೆ ತಿನ್ನುವಾಗ ಕುಡಿಯುವಾಗ ಕಚಕ್ ಕಚಕ್ ಅಂತಾವ ಬಾಯಾಗ, ಸರಿ ಅನ್ಸಂಗಿಲ್ಲ. ಸೊ ಸಾಸಿವೆ ಯಾವಾಗಲೂ ಸಿಡಿಬೇಕು ಯಾವುದೋ ಒಗ್ಗರಣೆ ಕೊಟ್ರು. ಈಗ ಅದಕ್ಕೆ ಕರಿಬೇವ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಒಂದು ಬಿಟ್ಟಿದ್ನಲ್ಲ ಅದನ್ನು ಹಾಕೊಳತೇನಿ. ಹಂಗೆ ನಾ ಅರ್ಧ ಟೊಮೆಟೊನ ಸಣ್ಣದಾಗಿ ಏನು ಹೆರಿಚಿಟ್ಕೊಂಡಿದ್ನಿ ಅದನ್ನು ಹಾಕೊಂಡು ಈಗ ಎಣ್ಣೆಯಾಗ ಫ್ರೈ ಮಾಡ್ಕೊಳತೇನಿ. ಅರ್ಧ ಟೊಮೆಟೊ ಸಾಕು, ಯಾಕಂದ್ರೆ ನಾವು ಆಲ್ರೆಡಿ ಹುಣಸೆ ಹಣ್ಣನ್ನ ಮಿಕ್ಸರ್ಗೆ ಹಾಕ್ಕೊಂಡಿವಿ. ಹುಳಿ ಅಂಶ ಅದ್ರಾಗ ಜಾಸ್ತಿನೇ ಇರ್ತೈತಿ. ಅದ್ರಾಗ ನಾ ಬಳಸಿದಂಥ ಹುಣಸೆ ಹಣ್ಣಂತೂ ಸಿಕ್ಕಾಪಟ್ಟೆ ಹುಳಿ ಐತಿ. ಅದಕ್ಕೆ ನಾ ಪ್ರಮಾಣನ ಕಡಿಮೆ ಹಾಕೊಂಡೇನಿ. ನಿಮ್ಮ ಹುಣಸೆ ಹಣ್ಣು ಏನಾರ ಜಾಸ್ತಿ ಹುಳಿ ಇರಲಿಲ್ಲ ಅಂದ್ರೆ ಕಡಿಮೆ ಹಾಕೋರಿ. ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡು ಮತ್ತು ಬೇಯಿಸ್ಕೊಳತೇನಿ. ಟೊಮೆಟೊ ಅದು ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಇದಕ್ಕೆ ನಾವು ಏನು ಮಾಡಿ ಇಟ್ಟಿರ್ತೀವಲ್ಲ ಪೇಸ್ಟನ್ನ ಅದನ್ನು ಹಾಕೊಂಡು ಮತ್ತು ಅದನ್ನು ಎಣ್ಣೆಯಾಗ ಚಂದಂಗೆ ಫ್ರೈ ಮಾಡ್ಕೋಬೇಕು. ಅವಾಗ ಅದ್ರಾಗಿರೋ ಅಂಶ ಎಲ್ಲ ಚಂದಂಗೆ ಎಣ್ಣೆ ಜೋಡಿ ಬೆರಿತೈತಿ ಮತ್ತು ಮಸಾಲೆಗಳೆಲ್ಲ ಕರಿತಾವ. ಅವಾಗ ಟೇಸ್ಟ್ ಚಂದಂಗೆ ಬರ್ತೈತಿ. ಇವಾಗ ಈ ಒಗ್ಗರಣೆಗೆ 2 ಗ್ಲಾಸ್ ಅಷ್ಟು ನೀರನ್ನ ಹಾಕೋತೀನಿ. ಹಂಗೆ ನಾ ಇದನ್ನೆಲ್ಲ ಬೆರೆಸ್ಕೋತೀನಿ. ನಾ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಒಳಗೆ ತೋರಿಸೋದು ಮರ್ತಿದ್ನಿ, ಬೆಲ್ಲನ. ಅದಕ್ಕೆ ಈಗ ಹೇಳತ್ತೇನಿ. ಅರ್ಧ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಳತೇನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಬಿಡ್ತಿದ್ರೆ ಬಿಡ್ಬೋದು. ನಮ್ಮ ಮನ್ಯಾಗ ಸ್ವಲ್ಪ ರಸಮ್ನ ಜಾಸ್ತಿ ಕುಡಿತಾರ, ಹಂಗಾಗಿ ನಾ ಸ್ವಲ್ಪ ಸ್ವೀಟ್ನ ಆ್ಯಡ್ ಮಾಡ್ತೀನಿ. ಅದು ಎಕ್ಸ್ಟ್ರಾ ಫ್ಲೇವರ್ ಕೊಡ್ತೈತಿ ಮತ್ತು ಖಾರನೂ ಸ್ವಲ್ಪ ಕಡಿಮೆ ಆಗ್ತೈತಿ ಅನ್ನೋ ಸಂಬಂಧ ಹಾಕೊಳತೇನಿ. ನೀವು ಮತ್ತು ಮೆಣಸಿನ್ಕಾಯಿ ಹಾಕ್ಕೋಬೇಕಾದ್ರೆ ನೋಡಿ ಹಾಕೋರಿ. ಯಾಕಂದ್ರೆ ಆಲ್ರೆಡಿ ನಾವು ಬೆಳ್ಳುಳ್ಳಿ ಮೆಣಸಿನ್ಕಾಳು ಅದು ಎಲ್ಲ ಹಾಕಿರೋದ್ರಿಂದ ಖಾರದ ಅಂಶ ಜಾಸ್ತಿ ಇರ್ತೈತಿ. ಹಾಗಾಗಿ ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರದ ಅಂಶ ಜಾಸ್ತಿ ಆಗ್ತೈತಿ. ರಸಮ್ ಸ್ವಲ್ಪ ಖಾರ ಇದ್ರನ ಟೇಸ್ಟ್, ಆದರೂ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚಂದಂಗೆ ಬರ್ತೈತಿ. ಇವಾಗ ನೋಡ್ರಿ ಕುದಿಯಾತೈತಿ ನಮ್ದು ರಸಮ್ಮ. ನಮ್ಮ ರಸಮ್ ಏನೈತಿ ಈಗ ಕೊತ್ತಂಬರಿ ಹಾಕಿದ ತಕ್ಷಣ ರೆಡಿ ಆಯಿತು. ನೋಡ್ರಿ ಈ ರೀತಿ ಆಗಿದೆ ನಮ್ಮ ರಸಮ್ಮು. ತೆಳ್ಳಗೆ ಮತ್ತು ಅಷ್ಟು ಟೇಸ್ಟಿಯಾಗಿ ಬರ್ತೈತಿ. ನೀವು ಮಾಡ್ರಿ, ತಿನ್ರಿ, ಕುಡೀರಿ. ಹಂಗೆ ನಮಗೂ ಯಾವ ರೀತಿ ಟೇಸ್ಟ್ ಬರ್ತೈತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.